ಬೆಂಗಳೂರಿನ ಮತ್ತಿಕೆರೆ ಬಳಿ ಇರುವ ಆಶೀರ್ವಾದ ಲೇಡೀಸ್ ಪಿಜಿಯ ಮಾಲೀಕ ಇಬ್ರಾಹಿಂ ಐಶ್ವರ್ಯ ಎಂಬ ಯುವತಿಯ ಮೇಲೆ ದರ್ಪಾ ತೋರಿ ರಾತ್ರಿ ಸಮಯದಲ್ಲಿ ಹಲ್ಲೆ ಮಾಡಲು ಮುಂದಾಗಿದ್ದ. ನೊಂದ ಯುವತಿಯ ಪರ ನಿಂತಿದ್ದ ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಪಿಜಿ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಇನ್ನು 3 ತಿಂಗಳಲ್ಲಿ ಪಿಜಿ ಖಾಲಿ ಮಾಡಬೇಕಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ಪಿಜಿ ಯುವತಿ ಮೇಲೆ ದರ್ಪ ತೋರಿದ್ದ ಮಾಲೀಕನಿಗೆ ಸಂಕಷ್ಟ. ಯುವತಿ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಮಾಲೀಕನ ವಿರುದ್ಧ ಎಫ್ಐಆರ್. ನೊಂದ ಯುವತಿಗೆ ನ್ಯಾಯ ಕೊಡಿಸಿದ ಗ್ಯಾರಂಟಿ ನ್ಯೂಸ್. ಅವತ್ತು 9:30 ಸುಮಾರಿಗೆ ಐಶ್ವರ್ಯ ಯಶವಂತಪುರ ಪೊಲೀಸ್ ಠಾಣೆಯ ಬಳಿ ಬಿಕ್ಕಿ ಹೇಳ್ತಾ ಇದ್ರು. ಆಕೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಹೋಗಿದ್ರು. ಆದ್ರೆ ಪೊಲೀಸರು ಯಾಕೋ ಮನಸ್ಸನ್ನ ಮಾಡಿರಲಿಲ್ಲ. ಆ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿದೆ. ಪರಿಣಾಮ ಪಿಜಿ ಓನರ್ ಆಗಿರುವ ಇಬ್ರಾಹಿಂ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದೇ ಮೇ 5ರಂದು ಆಶೀರ್ವಾದ ಪಿಜಿ ಮಾಲೀಕ ಇಬ್ರಾಹಿಂ ರಾತ್ರಿ ಐಶ್ವರ್ಯ ಎಂಬುವ ಯುವತಿಯ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ. ಕೇವಲ 2,500 ರೂಪಾಯಿ ಬಾಕಿ ಹಣದ ವಿಚಾರಕ್ಕೆ ಮನಬಂದಂತೆ ನಿಂದಿಸಿ ದರ್ಪ ತೋರಿದ್ದ. ಈ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ ಐಶ್ವರ್ಯ ಸಹಾಯಕ್ಕಾಗಿ ಅಳುತ್ತಾ ನಿಂತಿದ್ರು. ಆಕೆಯ ಕರೆಗೆ ಕೂಡಲೇ ಸ್ಪಂದಿಸಿದ ಗ್ಯಾರಂಟಿ ನ್ಯೂಸ್ ಯುವತಿಗೆ ಬೆಂಬಲವಾಗಿ ನಿಂತು ನ್ಯಾಯಕ್ಕಾಗಿ ಧ್ವನಿ ಎತ್ತಿತ್ತು. ಪರಿಣಾಮವಾಗಿ ಈಗ ಪಿಜಿ ಮಾಲೀಕ ಇಬ್ರಾಹಿಂ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯುವತಿಯ ದೂರಿನ ಆಧಾರದ ಮೇಲೆ ಇಬ್ರಾಹಿಂ ಪೊಲೀಸ್ ಠಾಣೆಗೆ ಬರ್ತಾನೆ. ಆದ್ರೆ ಪೊಲೀಸರ ಮುಂದೆಯೇ, ಅದರಲ್ಲೂ ಪೊಲೀಸ್ ಠಾಣೆಯ ಒಳಗೆ ಯುವತಿ ಹಾಗೂ ಆಕೆಯ ಅಣ್ಣನ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾನೆ. ಇಷ್ಟಾದ್ರೂ ಕೂಡ ಪೊಲೀಸ್ನವರು ಸುಮ್ಮನೆ ಇದ್ರು. ಇದೇ ಒಂದು ಪರಿಣಾಮವಾಗಿ ಅಲ್ಲಿನ ASI ಆಗಿರುವ ನಟರಾಜ್, ಅದೇ ರೀತಿ ಅಲ್ಲಿನ ಕಾನ್ಸ್ಟೇಬಲ್ ಆಗಿರುವ ಚೇತನ್, ಇವರಿಬ್ಬರ ಮೇಲೂ ಕೂಡ ಒಂದು ದೂರಿನಲ್ಲಿ ಹೆಸರು ದಾಖಲಾಗಿದೆ. ಇಬ್ರಾಹಿಂ ಪಿಜಿ ಬಿಲ್ಡಿಂಗ್ ಅನ್ನು ಲೀಸ್ಗೆ ಪಡೆದು ನಡೆಸುತ್ತಿದ್ದ. ಆದರೆ ಈತ ಯುವತಿಯರ ಮೇಲೆ ಹಲ್ಲೆ ಮಾಡುತ್ತಿದ್ದ ವಿಚಾರ ಬಿಲ್ಡಿಂಗ್ ಮಾಲೀಕರಿಗೂ ತಿಳಿದಿರಲಿಲ್ಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಬಿಲ್ಡಿಂಗ್ ಮಾಲೀಕರು ಇಬ್ರಾಹಿಂಗೆ ಸರಿಯಾಗಿ ಜವಾರಿ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇಂತಹ ವರ್ತನೆ ಸಹಿಸಲ್ಲ ಎಂದು 3 ತಿಂಗಳೊಳಗೆ ಪಿಜಿ ಖಾಲಿ ಮಾಡುವಂತೆ ಸ್ಪಷ್ಟ ಆದೇಶ ನೀಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದ ಪೊಲೀಸರಿಗೂ ಸಂಕಷ್ಟ ತಪ್ಪಿಲ್ಲ. ಯುವತಿ ದೂರು ನೀಡಲು ಬಂದಾಗ ಸರಿಯಾಗಿ ಸ್ಪಂದಿಸದ ASI ನಟರಾಜ್ ಹಾಗೂ ಕಾನ್ಸ್ಟೇಬಲ್ ಚೇತನ್ ಕುಮಾರ್ ಅವರ ಹೆಸರು ಕೂಡ ಈಗ ಎಫ್ಐಆರ್ ನಲ್ಲಿ ದಾಖಲಾಗಿದೆ. BNS ಸೆಕ್ಷನ್ 305, 351/3 ಹಾಗೂ 79ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ತಪ್ಪಿತಸ್ಥರಿಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕಾದ ಪರಿಸ್ಥಿತಿ ಬಂದಿದೆ. ಅನ್ಯಾಯದ ವಿರುದ್ಧ ಸದಾ ಧ್ವನಿ ಎತ್ತುವ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಈ ಹೋರಾಟಕ್ಕೆ ಮತ್ತೊಂದು ದೊಡ್ಡ ಜಯ ಸಿಕ್ಕಿದೆ. ಒಟ್ನಲ್ಲಿ ದರ್ಪ ತೋರಿದ ಪಿಜಿ ಮಾಲೀಕರಿಗೆ ಕಾನೂನಿನ ಬಿಸಿ ಮುಟ್ಟಿದೆ. ಇದು ಗ್ಯಾರಂಟಿ ನ್ಯೂಸ್ ನೀಡಿದ ಇಂಪ್ಯಾಕ್ಟ್. ನೊಂದ ಯುವತಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಪೊಲೀಸ್ನವರು ಮಾಡಬೇಕಾಗಿತ್ತು. ಆದ್ರೆ ಅದ್ಯಾಕೋ ಆಗ್ತಾ ಇರಲಿಲ್ಲ. ಯಾವಾಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಠಾಣೆಗೆ ಭೇಟಿಯನ್ನು ಕೊಡ್ತು, ಆ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಯಿತು. ಸದ್ಯ ಆರೋಪಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಅದೇ ರೀತಿ ಪಿಜಿ ಬಿಲ್ಡಿಂಗ್ನ ಮಾಲೀಕ ಏನಿದ್ದಾರೆ, ಅವರು ಇಬ್ರಾಹಿಂಗೆ ಕೇವಲ 3 ತಿಂಗಳಲ್ಲಿ ಪಿಜಿಯನ್ನ ಖಾಲಿ ಮಾಡುವಂತೆ ಸೂಚಿಸಿದ್ದಾರೆ. ಇದು ಒಬ್ಬ ಹೆಣ್ಣು ಮಗಳಿಗೆ ಆತ ನಿಂದನೆ ಮಾಡಿದ್ದ, ಅದೇ ರೀತಿ ಹಲ್ಲೆ ಮಾಡಲು ಮುಂದಾಗಿದ್ದ ಪರಿಣಾಮ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಆಕೆಗೆ ನ್ಯಾಯ ಸಿಕ್ಕಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.